ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯವಾಗಿರ್ತಕ್ಕಂಥದ್ದು. ಈಗ ಕೋರ್ಟ್ ಆದೇಶವಷ್ಟೇ ಬಾಕಿ ಇದೆ. ಎಚ್.ಡಿ. ರೇವಣ್ಣಗೆ ಜೈಲಾಗುತ್ತಾ ಬಯಲಾಗುತ್ತಾ ಅಂತಕ್ಕಂಥ ಪ್ರಶ್ನೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯವಾಗಿದ್ದು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಪ್ರಕಟ ಮಾಡುತ್ತೆ 42ನೇ ACMM ಕೋರ್ಟ್. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಸ್ತಾ ಇತ್ತು ಇವತ್ತು ಕೋರ್ಟ್ನಲ್ಲಿ. ಸರ್ಕಾರದ ಪರ ಜೈನಾ ಕೊಠಾರಿ, SIT SPP ಸುಮನಾ ಹಾಜರಾಗಿದ್ರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸುಮನಾ ಹಾಜರಾಗಿದ್ರು. ಜಾಮೀನು ನೀಡದಂತೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ SIT. ಇನ್ನ ರೇವಣ್ಣ ಕೋರ್ಟ್ ಎದುರು ಹಾಜರಾಗಲು ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಕೋರ್ಟ್ಗೆ ಬರಿಗಾಲಿನಲ್ಲೇ ಬಂದು ಹಾಜರಾಗಿದ್ರು ಎಚ್.ಡಿ. ರೇವಣ್ಣ. 2 ಬಾರಿ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಸಹಕಾರ ನೀಡದಿದ್ರೆ ವಶಕ್ಕೆ ಪಡೆಯಲು ಅವಕಾಶ ಇದೆ. ರೇವಣ್ಣ ಅವರನ್ನ ಕಸ್ಟಡಿಗೆ ನೀಡಲು SIT ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ಪ್ರಕರಣದಲ್ಲಿ ಸೆಕ್ಷನ್ 376 ಅನ್ನ ಸೇರಿಸಿದ್ದಾರೆ. ಇದಕ್ಕೆ ಕ್ಲಾರಿಟಿ ಇಲ್ಲ. ಪ್ರಜ್ವಲ್ ಮೇಲೆ ಕೇಸ್ ದಾಖಲಾಗಿದೆ. ರೇವಣ್ಣ ಪಾತ್ರದಾರರು ಅಲ್ಲ, ಹೀಗಾಗಿ ವಿಚಾರಣೆಗೆ ಹೋಗಿಲ್ಲ. ರೇವಣ್ಣ ಪರ ವಕೀಲ್ ಅರುಣ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ. ವಾದ ಪ್ರತಿವಾದ ನಡೀತಾ ಇತ್ತು. ಒಂದು ಕಡೆ SIT ಪರ ವಕೀಲರು ಹೇಳ್ತಾ ಇದ್ರು 2 ಬಾರಿ ನೋಟಿಸ್ ಕೊಟ್ಟರು, ಇವರು ಬಂದಿಲ್ಲ, ಹೀಗಾಗಿ ಜಾಮೀನನ್ನ ರದ್ದು ಮಾಡಿ ನಮ್ಮ ಕಸ್ಟಡಿಗೆ ಕೊಡಿ ಅಂತ. ಮತ್ತೊಂದು ಕಡೆ ರೇವಣ್ಣ ಪರ ವಕೀಲರು ಅರುಣ್ ಹೇಳ್ತಾ ಇದ್ರು ಇದರಲ್ಲಿ 376 ಅನ್ನ ಕೂಡ ಸೇರಿಸಿದ್ದಾರೆ. ಇದರಲ್ಲಿ ಆರೋಪಿ ಇರುವಂತದ್ದು ಪ್ರಜ್ವಲ್, ಆದ್ರೆ ರೇವಣ್ಣ ಅವರನ್ನ ಸೇರಿಸಿದ್ದಾರೆ, ಹೀಗಾಗಿ ಹೋಗಿಲ್ಲ ಅಲ್ಲಿಗೆ ಅಂತ ಹೇಳಿ. ಇನ್ನ ಬೆಳಗ್ಗೆ ವಿಚಾರಣೆಗೆ ಬಂದು ಮಧ್ಯಾಹ್ನದ ವಿಚಾರಣೆಗೆ ಗೈರಾಗಿದ್ದಾರೆ. ಅಂದ್ರೆ ಬೆಳಗ್ಗೆ ಕೋರ್ಟ್ಗೆ ಸರೆಂಡರ್ ಆಗಲು ಬಂದಿದ್ದಾರೆ, ಹಾಗಾದ್ರೆ ನಾವು ಕಸ್ಟಡಿಗೆ ಪಡೆಯಬಹುದು ಅಂತ ಹೇಳಿ SPP ಜೈನಾ ಕೊಠಾರಿ ಅವರು ಮಾಹಿತಿಯನ್ನ ಕೊಟ್ಟಂತದ್ದು. ಹೀಗಾಗಿ ಅವರು ಬಂದಿದ್ರು, ಈಗ ಗೈರಾಗಿದ್ದಾರೆ, ಮಧ್ಯಾಹ್ನದ ವಿಚಾರಣೆಗೆ ಗೈರಾಗಿದ್ದಾರೆ. ಹೀಗಾಗಿ ಅವರನ್ನು ನಾವು ಕಸ್ಟಡಿಗೆ ಪಡೆದುಕೊಳ್ಳಬಹುದು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು SPP ಜೈನಾ ಕೊಠಾರಿ ಅವರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಠಾರಿ ಅವರು. ಇನ್ನು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆದಿರುವಂಥದ್ದು ಕೋರ್ಟ್ನಲ್ಲಿ. ಸದ್ಯ ವಾದ ಪ್ರತಿವಾದ ನಡೀತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮಂಜುನಾಥ್, ಸದ್ಯ ರೇವಣ್ಣಗೆ ಜೈಲಾಗುತ್ತಾ ಬಯಲಾಗುತ್ತಾ, ಯಾವ ರೀತಿಯಾಗಿರ್ತಕ್ಕಂಥ ವಿಚಾರಣೆ ನಡೀತು, ಹೇಗೆ ವಾದ ಪ್ರತಿವಾದ ನಡೀತು ಅಂತ? ಹೊಳೆ ನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕೂಡ ಅಷ್ಟೇ ಜಾಮೀನನ್ನ ಕೋರಿ ರೇವಣ್ಣ ಅವರು ಇವತ್ತು ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ರು. ಬೆಳಿಗ್ಗೆ ಕೂಡ ಅಷ್ಟೇ ಖುದ್ದು ರೇವಣ್ಣ ಅವರೇ ಕೋರ್ಟ್ಗೆ ಹಾಜರಾಗಿದ್ರು. ಹಾಜರಾಗಿದ್ದಂಥ ಸಂದರ್ಭದಲ್ಲಿ ಅವರ ಪರ ವಕೀಲರು ಕೂಡ ಅಷ್ಟೇ ಜಾಮೀನಿನ ಮೊರೆ ಹೋಗ್ತಾರೆ. ಯಾಕಂದ್ರೆ ಈಗಾಗಲೇ ರೇವಣ್ಣ ಅವರಿಗೆ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನಾಗಿದೆ. ಜೊತೆಗೆ ಹೊಳೆ ನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ದಾಖಲಾಗಿದ್ದಂತಹ ಒಂದು ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲೂ ಕೂಡ ಅಷ್ಟೇ ಜಾಮೀನು ಕೊಡಿ ಅಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂತಾರೆ. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ SITಯ ಪರ ವಕೀಲರಾದಂತಹ ಜೈನಾ ಕೊಠಾರಿ ಅವರು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನು ಕೊಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾರೆ. ಅದಕ್ಕೆ ಒಂದಷ್ಟು ಆಕ್ಷೇಪಣೆಯನ್ನು ಕೂಡ ವ್ಯಕ್ತ ಮಾಡ್ತಾರೆ. ಜೊತೆಗೆ ಇದಕ್ಕೆ ನಾವು ವಾದವನ್ನು ಮಾಡಲು ಅವಕಾಶವನ್ನು ಕೂಡ ಕೊಡಿ ಅಂತ ಕೂಡ ಹೇಳ್ತಾರೆ. ಈ ಒಂದು ನಿಟ್ಟಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಜಾಮೀನಿನ ಅರ್ಜಿಯ ಒಂದು ವಿಚಾರಣೆಯನ್ನ ಮುಂದೂಡಿದ್ರು. ಈಗ 3 ಗಂಟೆಗೆ ಜಾಮೀನಿನ ಅರ್ಜಿ ಕೂಡ ಅಷ್ಟೇ ಕೈಗೆತ್ಕೊಳ್ತಾರೆ. ಕೈಗೆತ್ಕೊಂಡಂತ ಸಂದರ್ಭದಲ್ಲಿ SIT ಪರ ವಕೀಲರು ಕೂಡ ಹೇಳ್ತಾ ಇರುವಂತದ್ದು ಈ ಒಂದು ಪ್ರಕರಣದಲ್ಲಿ 376 ಅನ್ನು ಕೂಡ ಅಷ್ಟೇ ಆಡ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆಕೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ವಿರುದ್ಧ ಈಗಾಗಲೇ ಒಂದು ಸಾಕ್ಷಿಯನ್ನು ಕೂಡ ಹೇಳಿದಾಳೆ. ಆ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ 376 ಅನ್ನು ಕೂಡ ನಾವು ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರ ವಿಚಾರಣೆ ಕೂಡ ನಡೆಸುವಂತಹ ಅಗತ್ಯತೆ ಇದೆ. ಜೊತೆಗೆ ಈಗಾಗಲೇ 2 ಬಾರಿ ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣ ಅವರಿಗೆ SIT ಅಧಿಕಾರಿ ನೋಟಿಸ್ ಅನ್ನ ಕೊಟ್ಟಿದ್ರು, ಆದ್ರೂ ಕೂಡ ವಿಚಾರಣೆಗೆ ಬಂದಿರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಅವರನ್ನ ಈಗ ನಾವು ವಶಕ್ಕೆ ಕೊಡುವಂತ ಈಗಾಗಲೇ ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಬೆಳಿಗ್ಗೆ ಕೂಡ ಅಷ್ಟೇ ರೇವಣ್ಣ ಅವರು ಕೋರ್ಟ್ಗೆ ಬಂದಿದ್ದಾರೆ ಅಂದ್ರೆ ಕೋರ್ಟ್ಗೆ ಸರೆಂಡರ್ ಆಗುವಂತ ನಿಟ್ಟಿನಲ್ಲಿ ಬಂದಿದ್ದಾರೆ. ಈಗ ಮಧ್ಯಾಹ್ನದ ವೇಳೆಯಲ್ಲಿ ಅವರು ಕೋರ್ಟ್ಗೆ ಹಾಜರಾಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ SIT ಕಸ್ಟಡಿಗೆ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಜೈನಾ ಕೊಠಾರಿ ಅವರು ಇದ್ದಿದ್ದಲ್ವಾ ಪ್ರಶ್ನೆ. ಈಗ ರೇವಣ್ಣ ಪರ ವಕೀಲರು ಹೇಳ್ತಾ ಇರುವಂತದ್ದು ಅದನ್ನೇ. ಇಲ್ಲಿ ಅತ್ಯಾಚಾರ ಪ್ರಕರಣ ಇರುವಂತದ್ದು, ಆರೋಪ ಇರುವಂತದ್ದು ಪ್ರಜ್ವಲ್ ಮೇಲೆ. ಆದ್ರೆ 376 ಅಡಿಯಲ್ಲಿ ಇವರನ್ನು ಕೂಡ ವಿಚಾರಣೆಗೆ ಕರೀತಾ ಇದ್ದಾರೆ. ಇದು ಎಷ್ಟು ಸಮಂಜಸ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೀಗಾಗಿ 376 ಆಕ್ಚುಲಿ ಏನ್ ಹೇಳುತ್ತೆ, ಯಾವ ಸಂದರ್ಭದಲ್ಲಿ ಈ ಸೆಕ್ಷನ್ ಅನ್ನ ಸೇರಿಸಲಾಗುತ್ತೆ, ಅದಕ್ಕೆ ರೇವಣ್ಣ ಅವರಿಗೆ ಹೇಗೆ ಸಂಬಂಧ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ
ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ ರೇವಣ್ಣ ಪರ ವಕೀಲರಂತ ಅರುಣ್ ಅವರು ಕೂಡ ಅಷ್ಟೇ ಈಗ ವಾದವನ್ನ ಮಾಡ್ತಿರುವಂತದ್ದು ಅದೇ. ಯಾಕಂದ್ರೆ ರೇವಣ್ಣ ಅವರಿಗೆ ಈ ಅತ್ಯಾಚಾರ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಹೊಳೆನರಸೀಪುರ ಟೌನ್ ಸ್ಟೇಷನ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ IPC ಸೆಕ್ಷನ್ 354 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಆದರೆ ಸಂತ್ರಸ್ತೆ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನು ಕೂಡ ಆಕೆ ಹೇಳಿದ್ದಾಳೆ. ಆ ಒಂದು ಕಾರಣಕ್ಕೋಸ್ಕರ IPC ಸೆಕ್ಷನ್ 376 ಅಡಿಯಲ್ಲಿ ಕೂಡ ಕೇಸ್ ದಾಖಲು ಮಾಡ್ಕೊಂಡಿದ್ದೀವಿ. ಜೊತೆಗೆ ಆ ಒಂದು ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಅಂತಾನೂ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಅರುಣ್ ಕೂಡ ಅಷ್ಟೇ ವಾದ ಮಾಡ್ತಿದ್ದ ಸಂದರ್ಭದಲ್ಲಿ IPC ಸೆಕ್ಷನ್ 376 ಅಡಿಯಲ್ಲಿ ಪ್ರಜ್ವಲ್ ಮೇಲೆ ಮಾತ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ರೇವಣ್ಣ ಅವ್ರಿಗೂ IPC ಸೆಕ್ಷನ್ 376ಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ರೇವಣ್ಣ ಮೇಲೆ ಎಲ್ಲವೂ ಕೂಡ ಅಷ್ಟೇ ಬೇಲೆಬಲ್ ಸೆಕ್ಷನ್ಸ್ ಆಗಿರುವಂತಹ ಕಾರಣಕ್ಕೋಸ್ಕರ ಅವರಿಗೆ ಜಾಮೀನನ್ನ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಒಂದು ವೇಳೆ ಯಾಕಂದ್ರೆ ಈ ಹಿಂದೆಯೂ ಕೂಡ ಅಷ್ಟೇ SIT ಅಧಿಕಾರಿಗಳು ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಮಾಡಿದ್ರು. ಆ ಟೈಮ್ನಲ್ಲಿ ರೇವಣ್ಣ 6 ದಿನಗಳ ಕಾಲ ಜೈಲಲ್ಲಿದ್ರು. ಈ ಒಂದು ಸಂದರ್ಭದಲ್ಲಿ ಯಾವುದೇ ಬಾಡಿ ವಾರೆಂಟ್ ಅನ್ನು ಕೂಡ ಅಷ್ಟೇ SIT ಅಧಿಕಾರಿಗಳು ಹಾಕೊಂಡಿರಲಿಲ್ಲ. ಜೊತೆಗೆ ರೇವಣ್ಣ ಅವರು ಅವರದ್ದೇ ಆದಂಥ ಕಸ್ಟಡಿಯಲ್ಲಿ ಸುಮಾರು 3-4 ದಿನಗಳ ಕಾಲ ಇದ್ರು. ಆ ಒಂದು ಟೈಮ್ನಲ್ಲಿ ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿಲ್ಲ. ಆದರೆ ಈಗ ಇವರು ಕಸ್ಟಡಿಗೆ ಕೊಡಿ ಅಂತ ಅಂತಿರುವಂತೆ ಎಷ್ಟರ ಮಟ್ಟಿಗೆ ಸರಿ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದು ಕೂಡ ಅಷ್ಟೇ ಬೇಲೆಬಲ್ ಸೆಕ್ಷನ್ಸ್ ಆಗಿರುವಂತಹ ಕಾರಣಕ್ಕೋಸ್ಕರ ಅವರಿಗೆ ಜಾಮೀನನ್ನು ಕೊಡಿ, ಅವರು ತನಿಖೆಗೆ ಸಹಕಾರವನ್ನು ಕೊಡ್ತಾರೆ. ಒಂದು ವೇಳೆ ತನಿಖೆಗೆ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಒಂದು ನೋಟಿಸ್ ಅನ್ನು ಮಾಡಿ ಖಂಡಿತವಾಗಿಯೂ ತನಿಖೆಗೆ ಸಹಕಾರವನ್ನು ಕೊಡ್ತಾರೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆ SIT ಅಧಿಕಾರಿಗಳು ಅಬ್ಜೆಕ್ಷನ್ ಫೈಲ್ ಮಾಡ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರನ್ನ ನಮ್ಮ ಕಸ್ಟಡಿಗೆ ಕೊಡಿ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡುವಂತ ಅಗತ್ಯತೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ರೆ ಅವ್ರು ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ರೇವಣ್ಣ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಅಗತ್ಯತೆ ಇದೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಅಷ್ಟೇ ಈ ಕಡೆ SIT ಪರ ವಕೀಲರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಅಷ್ಟೇ ಬೇಲೆಬಲ್ ಸೆಕ್ಷನ್ಸ್ ಇರುವಂತ ಕಾರಣಕ್ಕೋಸ್ಕರ ಜಾಮೀನನ್ನ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಅಷ್ಟೇ ರೇವಣ್ಣ ಪರ ವಕೀಲರು ಮಾಡ್ತಿದ್ದಾರೆ. ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತಹ 42ನೇ ACMM ನ್ಯಾಯಾಧೀಶರು ಸದ್ಯಕ್ಕೆ ಒಂದು ಆದೇಶವನ್ನು ಕಾಯ್ದಿರಿಸಿದರೆ ಬಹುತೇಕ ಕೆಲವೇ ಕ್ಷಣದಲ್ಲಿ ಆದೇಶವನ್ನು ಕೂಡ ಹೇಳ್ತಾರೆ. ಒಂದು ವೇಳೆ ಏನಾದರೂ ರೇವಣ್ಣ ಅವರಿಗೆ ಜಾಮೀನನ್ನು ಕೊಟ್ಟರು ಅಂದಂಥ ಪಕ್ಷದಲ್ಲಿ ತನಿಖೆಗೆ ಸಹಕಾರ ಕೊಡುವಂತೆ ಕೂಡ ಒಂದಷ್ಟು ಷರತ್ತುಗಳನ್ನು ವಿಧಿಸ್ತಾರೆ. ಯಾವಾಗ SIT ಅಧಿಕಾರಿಗಳು ನೋಟಿಸ್ ಅನ್ನ ಮಾಡ್ತಾರೆ, ಆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಅಷ್ಟೇ ಸೂಚನೆ ಕೊಡ್ತಾರೆ. ಒಂದು ವೇಳೆ ಏನಾದರೂ ಜಾಮೀನನ್ನ ಕೊಡದೆ ರದ್ದು ಮಾಡಿದಂತಹ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ SIT ಅಧಿಕಾರಿಗಳ ಕಸ್ಟಡಿಗೆ ಕೊಡ್ತಾರೆ. ಕಸ್ಟಡಿಗೆ ಪಡ್ಕೊಂಡಂತ SIT ಅಧಿಕಾರಿಗಳು ವಿಚಾರಣೆ ಬಂಧನ ಮಾಡಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿ ಕಂಡು ಬರುತ್ತೆ. ರಾಘವೇಂದ್ರ ಮಂಜುನಾಥ್, ಈಗ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಈಗ 376 ಇದೆಯಲ್ಲ, IPC ಸೆಕ್ಷನ್ 376, ಇದನ್ನ ಈಗ ನಾವು ನೋಡ್ತಾ ಇದ್ರೆ ಸೆಕ್ಷುವಲ್ ಅಸಾಲ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸೆಕ್ಷನ್ ಅನ್ನ ಬಳಕೆ ಮಾಡಲಾಗುತ್ತೆ. ಇದರಲ್ಲಿ ಕನಿಷ್ಠ 7 ವರ್ಷ ಗರಿಷ್ಠ 10 ವರ್ಷದವರೆಗೂ ಜೈಲು ಶಿಕ್ಷೆ ಕೂಡ ಇರುವಂತದ್ದು. ಹೀಗಾಗಿ ಈ 376 ಸೇರಿಸಿರೋದ್ರಿಂದಾಗಿ ಇದರಲ್ಲಿ ಆರೋಪಿಯನ್ನಾಗಿಯೇ ಈಗ HD ರೇವಣ್ಣ ಅವ್ರನ್ನ ಪರಿಗಣನೆ ಮಾಡಲಾಗ್ತಾ ಇದೆಯಾ, ಅಥವಾ ಅವರನ್ನ ಸಾಕ್ಷಿ ಕಾರಣದಿಂದಾಗಿ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈಗ ನಮಗೆ ಕಸ್ಟಡಿಗೆ SIT ಕೇಳ್ತಾ ಇರುವಂತದ್ದು? ಯಾಕಂದ್ರೆ ಇದರಲ್ಲಿ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಕನ್ಫ್ಯೂಷನ್ಸ್ ಕೂಡ ಇದೆಯಂತ. ರಾಘವೇಂದ್ರ ಗುಡಿ ಇಲ್ಲಿ ರೇವಣ್ಣ ವಿರುದ್ಧ ದಾಖಲಾಗಿರುವಂಥದ್ದು ಕೇವಲ 354 ಅಂದ್ರೆ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಮಾತ್ರ ಕೇಸು. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತೆ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ವಯವಾಗಿ 376 ಅನ್ನ ಆಡ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ರೇವಣ್ಣ ವಿರುದ್ಧವಾಗಿ ಕೂಡ ಸಂತ್ರಸ್ತೆ 376 ಅಡಿಯಲ್ಲಿ ಏನಾದರೂ ಹೇಳಿಕೆ ಕೊಟ್ಟಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಿ ರೇವಣ್ಣ ಅವ್ರನ್ನ ಮತ್ತೆ ಬಂಧನ ಮಾಡುವಂತ ಅಗತ್ಯತೆ ಇದೆ. ಯಾಕಂದ್ರೆ 376 ಅತ್ಯಾಚಾರ ಪ್ರಕರಣ ಇದೆ, ಇದು ನಾನ್ ಬೇಲೆಬಲ್ ಕೇಸ್, ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಆಗೋದಿಲ್ಲ. ಆದ್ರೆ ಇಲ್ಲಿ ರೇವಣ್ಣ ಪರ ವಕೀಲರು ಕೂಡ ಹೇಳ್ತಾ ಇರುವಂತದ್ದು ರೇವಣ್ಣ ಮೇಲೆ ಅತ್ಯಾಚಾರ ಪ್ರಕರಣ ಇಲ್ಲ. ಯಾಕಂದ್ರೆ ರೇವಣ್ಣ ಅವರು ಯಾವುದೇ ರೀತಿಯಂತ ಅತ್ಯಾಚಾರವನ್ನು ಮಾಡಿಲ್ಲ. ಯಾಕಂದ್ರೆ ಸಂತ್ರಸ್ತೆ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಅತ್ಯಾಚಾರ ಮಾಡಿರುವಂತದ್ದು ಅಂತ. ಹಾಗಾದ್ರೆ ರೇವಣ್ಣ ವಿರುದ್ಧ ಇರುವಂತದ್ದು ಕೇವಲ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾತ್ರ. ಇದೆಲ್ಲವೂ ಕೂಡ ಅಷ್ಟೇ ಬೇಲೆಬಲ್ ಸೆಕ್ಷನ್ಸ್. ಆ ಒಂದು ಕಾರಣಕ್ಕೋಸ್ಕರ ಬೇಲನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ದಾರೆ. ಒಂದು ಕಡೆ ಆಕ್ಷೇಪಣೆಯನ್ನು ಕೂಡ SIT ಅಧಿಕಾರಿಗಳು ಸಲ್ಲಿಕೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ರೇವಣ್ಣನ ಮೇಲೆ ಆಗಿರುವಂತಹ ಕೇಸ್ನಲ್ಲಿ ಜಾಮೀನು ಕೊಡಿ ಅಂತ ಒಂದು ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಕೋರ್ಟ್ ಯಾವ ರೀತಿ ಅಂತ ಒಂದು ಆದೇಶವನ್ನು ಕೊಡುತ್ತೆ ಅಂತ ನೋಡಬೇಕು. ಒಂದು ವೇಳೆ ಏನಾದರೂ ಕೋರ್ಟ್ ಜಾಮೀನು ಕೊಟ್ಟರೆ ನೆಕ್ಸ್ಟ್ ನೋಟಿಸ್ ಕೊಡ್ತಾರೆ SIT ಅಧಿಕಾರಿಗಳು, ಎನ್ಕ್ವೈರಿ ಮಾಡ್ತಾರೆ. ಒಂದು ವೇಳೆ ಏನಾದರೂ ಜಾಮೀನನ್ನ ರದ್ದು ಮಾಡ್ತು ಅಂದ್ರೆ ಜಾಮೀನು ಕೊಡಲಿಲ್ಲ ಅನ್ನಂತ ಪಕ್ಷದಲ್ಲಿ ರೇವಣ್ಣ ಅವ್ರನ್ನ ಇಮಿಡಿಯೇಟ್ ಆಗಿ ಈಗಲೇ SIT ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ರಾಘವೇಂದ್ರ ಗುಡಿ, ಈಗ ನಾವು ನೋಡ್ತಾ ಇದ್ವಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಆಗ್ರಹದ ಜೈಲಲ್ಲೇ ಇದ್ರು HD ರೇವಣ್ಣ ಅವರು. ಆ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸೋದ ಸಂದರ್ಭದಲ್ಲಿ ಇದೇ SIT ಯಾಕೆ ಕಸ್ಟಡಿಗೆ ಕೇಳಲಿಲ್ಲ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗ್ಲು, ಯಾಕಂದ್ರೆ ಈಗ ರೇವಣ್ಣ ಪರ ವಕೀಲರು ಕೂಡ ಅಷ್ಟೇ ಅದನ್ನೇ ವಾದ ಮಾಡ್ತಿರುವಂತದ್ದು. ರೇವಣ್ಣ ಅವರು 6 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು, 4 ದಿನಗಳ ಕಾಲ SIT ಕಸ್ಟಡಿಯಲ್ಲಿದ್ರು. ಈ ಒಂದು ಟೈಮ್ನಲ್ಲೂ ಕೂಡ ಎನ್ಕ್ವೈರಿ ಮಾಡಬಹುದಾಗಿತ್ತು. ಆದರೆ SIT ಅಧಿಕಾರಿಗಳು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಒಂದು ವಿಚಾರಣೆಯನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿಲ್ಲ. ಬದಲಾಗಿ ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದಂತ ಟೈಮ್ನಲ್ಲಿ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳ್ತಿದ್ದಾರೆ. ಅದು ಕೂಡ ಅಷ್ಟೇ ಅವ್ರು ಕೇಳ್ತಿರುವಂತದ್ದು ಬೇಲೆಬಲ್ಸ್ ಇರುವಂತಹ ಒಂದು ಸೆಕ್ಷನ್ ಅಡಿಯಲ್ಲಿ ಇದರಲ್ಲಿ ಕಸ್ಟಡಿಗೆ ಕೊಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ.
ಅವ್ರಿಗೇನಾದರೂ ವಿಚಾರಣೆಗೆ ಅವಶ್ಯಕತೆ ಇದ್ದರೆ ನೋಟಿಸನ್ನು ಜಾರಿ ಮಾಡಲಿ, ವಿಚಾರಣೆಗೆ ಹಾಜರಾಗ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ವಿಚಾರಣೆಯಿಂದ ತಪ್ಪಿಸ್ಕೊಳ್ಳಲ್ಲ ಅಂತ ಒಂದು ಮಾತು ಹೇಳ್ತಿದ್ರೆ. ಆದರೆ SIT ಅಧಿಕಾರಿಗಳು ಹೇಳ್ತಿರುವಂಥದ್ದು ಏನಂತಂದರೆ, ಇದೇ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ನಾವು 2 ಬಾರಿ ನೋಟಿಸನ್ನು ಜಾರಿ ಮಾಡಿದ್ವಿ, 2 ಬಾರಿಯೂ ಕೂಡ ಅಷ್ಟೇ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ವಿ. ಆದರೆ ರೇವಣ್ಣ ಅವರು ಯಾವುದೇ ರೀತಿಯಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಮತ್ತು ಯಾವುದೇ ರಿಪ್ಲೈನು ಕೂಡ ಮಾಡಿರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಮತ್ತೆ ನಾವು ನೋಟಿಸ್ ಕೊಟ್ಟರೆ ಅವರು ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನುವಂಥ ಒಂದು ಅನುಮಾನ ನಮಗಿದೆ. ಆ ಕಾರಣಕ್ಕೋಸ್ಕರ ಅವರಿಗೆ ಕಸ್ಟಡಿಗೆ ಕೊಡಿ, ನಮ್ಮ ಬಂಧನಕ್ಕೆ ಕೊಡಿ, ನಾವು ಎನ್ಕ್ವೈರಿಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಜಡ್ಜ್ ಈಗ ಯಾವ ರೀತಿಯಂತ ಒಂದು ಆದೇಶವನ್ನು ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಒಂದು ವೇಳೆ ಜಾಮೀನನ್ನು ಕೊಟ್ಟು ವಿಚಾರಣೆಗೆ ಸಹಕರಿಸಿ ಅಂತ ಹೇಳ್ತಾರಾ, ಅಥವಾ ಜಾಮೀನನ್ನು ರದ್ದು ಮಾಡಿಬಿಟ್ಟು SIT ಅಧಿಕಾರಿಗಳ ಕಸ್ಟಡಿಗೆ ರೇವಣ್ಣವನ್ನು ಕೊಡ್ತಾರೆ ಅನ್ನೋದು ಕೂಡ ನೋಡಬೇಕಾಗಿರ್ತಾರೆ. ರಾಘವೇಂದ್ರ ಗುಡಿ. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಮಂಜುನಾಥ್, ನಾವೆಲ್ಲೀಗ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಏನಂದ್ರೆ ಇಲ್ಲಿ ಪೆನ್ಡ್ರೈವ್ ಅನ್ನ ಯಾರು ಅದನ್ನ ಒಂದು ವೈರಲ್ ಮಾಡಿದ್ದಾರೆ ಅಂತವರ ಬಂಧನವನ್ನ ಇನ್ನೂ ಕೂಡ ಮಾಡಿಲ್ಲ. ನವೀನ್ ಗೌಡ ಎಲ್ಲಿದ್ದಾನೆ, ಆತನನ್ನ ಯಾಕೆ ಬಂಧಿಸಿಲ್ಲ ಅಂತೇಳಿ. ಮತ್ತೊಂದು ಕಡೆ ಕಾರ್ ಚಾಲಕ ಆಗಿದ್ದಂತ ಕಾರ್ತಿಕ್ ಕೂಡ ಎಲ್ಲಿದ್ದಾನೆ ಗೊತ್ತಿಲ್ಲ, ಆತ ದೇಶದಲ್ಲಿದ್ದಾನೆ ಹೊರದೇಶದಲ್ಲಿದ್ದಾನೆ, ಸಾಕಷ್ಟು ಬರುತ್ತೆ. ಇತ್ತೀಚೆಗಷ್ಟೇ ಮಾಧ್ಯಮದಲ್ಲೂ ಕೂಡ ಒಂದು ಸಂದರ್ಶನ ಆತನದ್ದು ಪ್ರಸಾರವಾಗಿರುತ್ತೆ. ಹಾಗಿದ್ದಾಗಿಯೂ ಆತನನ್ನ ಬಂಧಿಸಿಲ್ಲ. ಆದ್ರೆ ಕೇವಲ ರಾಜಕೀಯವಾಗಿ ತಮ್ಮ ವಿರುದ್ಧ ಇರ್ತಕ್ಕಂಥವರ ವಿರುದ್ಧ ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸಹಜವಾಗಿ ರಾಜಕೀಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಕರಣದ ಸತ್ಯಾಸತ್ಯತೆಯನ್ನ ಗಮನಿಸಿದಾಗ, ರಾಜಕೀಯೇತರವಾಗಿ ಪ್ರಕರಣದ ಸತ್ಯಾಸತ್ಯತೆಯನ್ನ ಗಮನಿಸಿದಾಗ ಸದ್ಯ ಈ ಪ್ರಕರಣದ ತನಿಖೆ ಎಲ್ಲಿಗೆ ಬರ್ತಾ ಇದೆ ಅಂತ. ಎಸ್ ರಾಘವೇಂದ್ರ ಗುಡಿ, ಕುಮಾರಸ್ವಾಮಿ ಅವರು ಮಾಡ್ತಿರುವಂಥ ಒಂದು ಆರೋಪ ಏನು ಅಂತಂದರೆ, ಒನ್ ಸೈಡ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಕೇವಲ ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ಕೊಂಡಂಥವ್ರನ್ನ ಯಾರನ್ನೂ ಕೂಡ ಅಷ್ಟೇ ಪೊಲೀಸರು ವಶಕ್ಕೆ ಪಡಿತಿಲ್ಲ, ಅರೆಸ್ಟ್ ಮಾಡ್ತಿಲ್ಲ, ಎನ್ಕ್ವೈರಿಗೂ ಕೂಡ ಕರೀತಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದು ಕಡೆ ನವೀನ್ ಗೌಡ ಮೇಲೂ ಕೂಡ ಹಾಸನ ಸೈಬರ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗಿದೆ. ಪೆನ್ ಡ್ರೈವ್ ಅನ್ನು ಹಂಚಿರುವಂಥವ್ನು ಈತನೇ ಅನ್ನುವಂಥದ್ರ ಬಗ್ಗೆ ಕೂಡ ಒಂದು ಕೇಸ್ ಆಗಿದೆ. ಜೊತೆಗೆ ಮೊನ್ನೆ ಅಷ್ಟೇ ಏನು ಅರಕಲಗೂಡು ಶಾಸಕರಂತ ಮಂಜು ಅವರು ಕೂಡ ಅಷ್ಟೇ SIT ಅಧಿಕಾರಿಗಳಿಗೆ ಇದೇ ನವೀನ್ ಗೌಡ ವಿರುದ್ಧವಾಗಿ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆದರೆ ಇದುವರೆಗೂ ಕೂಡ ಅಷ್ಟೇ ನವೀನ್ ಗೌಡನನ್ನು ಬಂಧನ ಮಾಡಿಲ್ಲ. ಅದು ಕೂಡ ಅಷ್ಟೇ ಕಳೆದ ತಿಂಗಳ 23ನೇ ತಾರೀಕಿನಂದು FIR ಆಗಿರುವಂಥದ್ದು. ಇದುವರೆಗೂ ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ನವೀನ್ ಗೌಡನಿಗೆ ನೋಟಿಸ್ ಕೊಡುವಂಥದ್ದಾಗಿರ್ಬೋದು ಅಥವಾ ಅಟ್ಲೀಸ್ಟ್ ಅದನ್ನು ಕರೆಸಿ ವಿಚಾರಣೆ ಮಾಡುವಂಥದ್ದಾಗಿರ್ಬೋದು, ಇದ್ಯಾವುದನ್ನು ಕೂಡ SIT ಅಧಿಕಾರಿಗಳು ಮಾಡ್ತಿಲ್ಲ. ಯಾಕಂದರೆ ನವೀನ್ ಗೌಡ ತನ್ನ ಬಳಿ ಪೆನ್ ಡ್ರೈವ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾನೆ. ಜೊತೆಗೆ ನಾನೇ ಬೇರೆಯವರಿಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಕೂಡ ಫೇಸ್ಬುಕ್ ಪೇಜ್ನಲ್ಲಿ ಹಾಕ್ಕೊಂಡಿದ್ದ. ಆದರೂ ಕೂಡ ಅಷ್ಟೇ ಆತನನ್ನು ಯಾಕೆ SIT ಅಧಿಕಾರಿಗಳು ಬಂಧನ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಕಾರು ಚಾಲಕ ಕಾರ್ತಿಕ್ ಈ ಒಂದು ಪೆನ್ ಡ್ರೈವ್ನ ಸೂತ್ರಧಾರಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆತನು ಕೂಡ ಹೇಳ್ಕೊಂಡಿದ್ದೆ, ನನ್ನ ಬಳಿ ಪೆನ್ ಡ್ರೈವ್ ಇತ್ತು, ಅದೆಲ್ಲವನ್ನು ಕೂಡ ಅಷ್ಟೇ ನಾನು ಕೊಟ್ಟಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೂ ಕೂಡ ಅಷ್ಟೇ ಕಾರ್ತಿಕ್ ಗೌಡನನ್ನು ಇದುವರೆಗೂ SIT ಅಧಿಕಾರಿಗಳು ಬಂಧನ ಮಾಡಿಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದು ರೀತಿ ಗೌರ್ಮೆಂಟ್ ಪರವಾಗಿ SIT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದಾರೆ ಹೊರತು ಕೇಸ್ನ ರಿಲೇಟೆಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಅಷ್ಟೇ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಿದ್ದಾರೆ. ಆದರೂ ಕೂಡ SIT ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಇಲ್ಲ ನಾವು ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡ್ತಿದ್ವಿ, ಪ್ರಕರಣದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೋ ಆ ಒಂದು ಸಾಕ್ಷ್ಯಾಧಾರಗಳನ್ನು ಮುಂದೆ ಇಟ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದೀವಿ ಅನ್ನೋ ಮಾತನ್ನು ಕೂಡ SIT ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾವ ರೀತಿ ಲೈನ್ ನಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ರೇಕಿಂಗ್ ಅಂಶ ಬರ್ತಾ ಇರತಕ್ಕಂಥದ್ದು, ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ಪ್ರತಿವಾದ ಮುಕ್ತಾಯವಾಗಿರ್ತಕ್ಕಂಥದ್ದು. ಆದೇಶವನ್ನ ಕಾಯ್ದಿರಿಸಿ ಕಚೇರಿಗೆ ಹೋಗಿದ್ದಾರೆ ನ್ಯಾಯಾಧೀಶರು. ಆದೇಶ ನೀಡುವ ತನಕ ಕೋರ್ಟ್ನಲ್ಲೇ ಇರೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ರೇವಣ್ಣ ಅವ್ರಿಗೂ ಕೂಡ ಕೋರ್ಟ್ನಲ್ಲೇ ಇರ್ತಕ್ಕಂಥ ಸೂಚನೆಯನ್ನ ಕೊಟ್ಟಿರುವಂತದ್ದು. ಕೋರ್ಟ್ ಆದೇಶಕ್ಕಾಗಿ ಕೋರ್ಟ್ನಲ್ಲೇ ಕಾದು ಕುಳಿತಿದ್ದಾರೆ HD ರೇವಣ್ಣ. ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಕೊಡ್ತಾರೆ ನ್ಯಾಯಾಧೀಶರು. ನಮ್ಮ ಆದೇಶ ಬರುವ ತನಕ ನೀವು ಇಲ್ಲೇ ಕುಳಿತುಕೊಂಡಿರಿ ಅಂತೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ರೇವಣ್ಣರಲ್ಲೂ ಆತಂಕ ಮೂಡ್ತಾ ಇದೆ. ಜೈಲಾಗುತ್ತಾ ಬಯಲಾಗುತ್ತಾ ಅಂತಕ್ಕಂಥದ್ದು. ಈಗ SIT ಕಸ್ಟಡಿಗೆ ತಮ್ಮನ್ನ ಕೊಡ್ತಾರಾ ಅಥವಾ ಅವ್ರನ್ನ ಏನಾದರೂ ಜಾಮೀನು ಕೊಡಲಾಗುತ್ತಾ? ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ, ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತ ಸಂದರ್ಭ ಇದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲೇ ಇದ್ದಾರೆ. ಮಂಜುನಾಥ್, ಈಗ ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದ್ರೆ ಅವರಿಗೆ ನ್ಯಾಯಾಲಯದಲ್ಲೇ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೇನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ? ರಾಘವೇಂದ್ರ ಗುಡಿ, ಸದ್ಯಕ್ಕೆ ಆದೇಶವನ್ನು ಕಾಯ್ದಿರಿಸುವಂಥ ಹಿನ್ನೆಲೆಯಲ್ಲಿ HD ರೇವಣ್ಣ ಅವರನ್ನು ಸದ್ಯಕ್ಕೆ ಕೋರ್ಟ್ ಆಡ್ನಲ್ಲಿ ಇರುವಂತೆ ಈಗಾಗಲೇ ಜಡ್ಜ್ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಯಾಕಂದರೆ ಬೆಳಿಗ್ಗೆ ಕೂಡ ಅಷ್ಟೇ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ HD ರೇವಣ್ಣ ಅವರು ಕೋರ್ಟ್ಗೆ ಅಪಿಯರ್ ಆಗಿದ್ದರು. ಅದಾದಂಥ ಬಳಿಕ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದಂಥ ಸಂದರ್ಭ ಎಲ್ಲೋ ಒಂದು ರೀತಿ 15-20 ನಿಮಿಷಗಳ ಕಾಲ ಅವರು ತಡ ಮಾಡ್ತಾರೆ ಕೋರ್ಟ್ ಹಾಲ್ಗೆ ಬರೋದಕ್ಕೆ. ಈ ಒಂದು ಸಂದರ್ಭದಲ್ಲಿ SIT ಪರ ವಕೀಲರು ಕೂಡ ಅಷ್ಟೇ ಜಡ್ಜ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ರೇವಣ್ಣ ಅವರು ಬೆಳಿಗ್ಗೆ ಕೋರ್ಟ್ಗೆ ಬಂದಿದ್ರೆ, ಹಾಗೆ ಈಗ ಬಂದಿಲ್ಲ, ಇವರನ್ನು ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ.
ಆ ಒಂದು ಸಂದರ್ಭದಲ್ಲಿ ಜಡ್ಜೆ ಹೇಳ್ತಾರೆ ರೇವಣ್ಣ ಅವ್ರು ಎಲ್ಲೋದ್ರು ಅಂತ. ಇಮಿಡಿಯೇಟ್ ಆಗಿ ಅವರ ಪರ ವಕೀಲರವ್ರನ್ನ ಕೇವಲ 5 ನಿಮಿಷದ ಒಳಗಾಗಿ ಮತ್ತೆ ಕೋರ್ಟ್ ಹಾಲ್ನ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಸದ್ಯಕ್ಕೆ ಈಗ ಕೋರ್ಟ್ ಹಾಲ್ನಲ್ಲೇ ಇದ್ದಾರೆ. ಒಂದು ರೀತಿ ಕೋರ್ಟ್ ಕಸ್ಟಡಿಯಲ್ಲಿ ಈಗ ರೇವಣ್ಣ ಇದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈ ಒಂದು ಆದೇಶ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡ್ಕೊಂಡು ನೀವು ಹೋಗಿ ಅಂತಲೂ ಕೂಡ ಜಡ್ಜ್ ಹೇಳಿದ್ದಾರೆ. ಒಂದು ವೇಳೆ ಏನಾದರೂ ಜಡ್ಜು ಜಾಮೀನನ್ನು ಕೊಟ್ಟಂಥ ವೇಳೆಯಲ್ಲಿ ರೇವಣ್ಣ ಅವರು ಆರಾಮಾಗಿ ಹೊರಗಡೆ ಬರ್ಬೋದು. ಒಂದು ವೇಳೆ ಜಾಮೀನನ್ನು ರದ್ದು ಮಾಡಿಬಿಟ್ಟು ಏನಾದರೂ SIT ಅಧಿಕಾರಿಗಳು ಕಸ್ಟಡಿ ಕೊಟ್ಟರು ಅಂತಂದರೆ ಇಮಿಡಿಯೇಟ್ ಆಗಿ SIT ಅಧಿಕಾರಿಗಳು ಅಲ್ಲಿಂದನೇ ಅವರ ವಶಕ್ಕೆ ಪಡ್ಕೊಂಡು ನೇರವಾಗಿ SIT ಕಚೇರಿಗೆ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ. ಮತ್ತೊಂದು ಕಡೆ SP ಆಗಿರುವಂಥ ಸುಮನಾ ಡಿ ಪನ್ನೇಕರ್ ಅವರು ಕೂಡ ಈಗಾಗಲೇ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಅವರು ಕೂಡ ಅಷ್ಟೇ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡ್ತಿರುವ ತನಿಖಾಧಿಕಾರಿಗಳಲ್ಲಿ ಒಬ್ಬರು. ಈ ಒಂದು ರೇವಣ್ಣ ವಿರುದ್ಧ ದಾಖಲಾಗಿರುವಂಥ ಲೈಂಗಿಕ ದೌರ್ಜನ್ಯ ಪ್ರಕರಣದ ಇನ್ವೆಸ್ಟಿಗೇಷನ್ ಆಫೀಸರ್ ಕೂಡ ಅಷ್ಟೇ ಅವರು ಕೂಡ ಈಗ ಕೋರ್ಟ್ ಹಾಲ್ನಲ್ಲಿರುವಂಥ ಕಾರಣಕ್ಕೋಸ್ಕರ ಏನಾಗಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ಒಂದು ವೇಳೆ ಆದೇಶದ ಮೇಲೆ ಈ ಒಂದು ಕಂಪ್ಲೀಟ್ ಆದಂಥ ಬೆಳವಣಿಗೆಗಳು ನಿಂತಿರುವಂಥದ್ದು ರೇವಣ್ಣ ಅವ್ರಿಗೆ ಏನಾದರೂ ಜಾಮೀನು ಕೊಡ್ತಾರಾ ಅಥವಾ SIT ಅಧಿಕಾರಿಗಳ ಕಸ್ಟಡಿಗೆ ಕೊಡ್ತಾರೆ ಅನ್ನುವಂಥದ್ದು ಬಹುತೇಕ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರ್ಡರ್ ಆಗುತ್ತೆ. ಆ ಆರ್ಡರ್ ಆಗೋವರೆಗೂ ಕೂಡ ಅಷ್ಟೇ ಮಾಜಿ ಸಚಿವರಂತ ರೇವಣ್ಣ ಅವರು ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೂಡ ಅಷ್ಟೇ ಸದ್ಯಕ್ಕೆ ಜಡ್ಜ್ ಕೊಟ್ಟಿರುವಂತಹದ್ದು. ರಾಘವೇಂದ್ರ ಗುಡಿ. ಇನ್ನು ಮಂಜುನಾಥ್, ಕೇಸ್ನ ಮೆರಿಟ್ ಬಗ್ಗೆ ನಾವೀಗ ಚರ್ಚೆಯನ್ನ ಮಾಡ್ತಾ ಇದ್ವಿ. ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಸಂಕಷ್ಟ ಆರೋಪಗಳಿದಾವೆ, SITಯ ತನಿಖೆಯತ್ತ ಸಾಗ್ತಾ ಇದೆಯಾ ಅಂತ. ಒಂದು ಕಡೆ ನೋಡ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಎಸ್ಕೇಪ್ ಆಗಿ ಇನ್ನೂ ಕೂಡ ಆತ ಮರಳಿ ಬಂದಿಲ್ಲ, ಸಂಸದ ಆಗಿರ್ತಕ್ಕಂಥ ವ್ಯಕ್ತಿ ಮರಳಿ ಬಂದಿಲ್ಲ. ಮತ್ತೊಂದು ಕಡೆ ಇಲ್ಲಿ ರೇವಣ್ಣ ಅವರನ್ನ ವಶಕ್ಕೆ ಮತ್ತೆ SIT ಕೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ರೇವಣ್ಣ ಅಂದ್ರೆ ಪ್ರಜ್ವಲ್ ಮೇಲೆ ಕೂಡ ಒತ್ತಡ ಹೇರುವಂತ ಒಂದು ಪ್ರಯತ್ನಗಳಾಗ್ತಾ ಇದಾವ ಆತ ಮರಳಿ ದೇಶಕ್ಕೆ ಬರೋದಕ್ಕೆ ಅಂತ. ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ. ಯಾಕಂದರೆ ಒಂದು ಕಡೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣಗೋಸ್ಕರ ಸುಮಾರು 20 ದಿನಗಳಿಂದಲೂ ಹುಡುಕಾಟವನ್ನು ಮಾಡ್ತಿದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ಲೂ ಕೂಡ ಸಿಕ್ಕಿಲ್ಲ. ಒಂದು ಕಡೆ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಹೊಡಿಸಿದ್ರು, ಲುಕೌಟ್ ನೋಟಿಸನ್ನು ಹೊಡಿಸಿದ್ರು, ಯಾವುದೇ ರೀತಿಯಂಥ ಪ್ರಯೋಜನ ಆಗಿಲ್ಲ. ಎಲ್ಲೋ ಒಂದು ಕಡೆ ತಂಡೆಯನ್ನು ಬಂಧನ ಮಾಡಿದ್ರೆ ಪ್ರಜ್ವಲ್ ಬರಬಹುದು ಅನ್ನೋ ನಿಟ್ಟಿನಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವ್ರನ್ನ ಬಂಧನ ಕೂಡ ಮಾಡಿದ್ರು. ಆದರೆ ಅದಾದಂಥ ಬಳಿಕ ಬೇಲ್ ಆಯಿತು. ಬೇಲ್ ಆದರೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ಬರುವಂಥದ್ರ ಬಗ್ಗೆ ಯಾವುದೇ ರೀತಿಯಂಥ ಒಂದು ಕ್ಲಾರಿಟಿ ಕೂಡ SIT ಅಧಿಕಾರಿಗಳು ಸಿಕ್ಕಿಲ್ಲ. ಸದ್ಯಕ್ಕೆ ಈಗ ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ಲೈಂಗಿಕ ದೌರ್ಜನ್ಯ ಕೇಸ್ ಏನು ದಾಖಲಾಗಿತ್ತು ಹೊಳೆ ನರಸೀಪುರ ಟೌನ್ನಲ್ಲಿ, ಅದು ಕೂಡ ಅಷ್ಟೇ 376 ಆಗಿ ಕನ್ವರ್ಟ್ ಆಗಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ವಿಚಾರಣೆ ಮಾಡುವಂಥ ಅಗತ್ಯತೆ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ಅಂದರೆ ಅದು HD ರೇವಣ್ಣ ಅವರು. ಆ ಒಂದು ಕಾರಣಕ್ಕೋಸ್ಕರ HD ರೇವಣ್ಣ ಅವರು ವಿಚಾರಣೆ ಮಾಡುವಂಥ ಅಗತ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ವಾದವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾತ್ರ ದಾಖಲಾಗಿದೆ. ಆದರೆ ಸಂತ್ರಸ್ತೆಯ ಹೇಳಿಕೆಯನ್ನು ಆಧರಿಸಿ ಪ್ರಜ್ವಲ್ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯ ಅನುಗುಣವಾಗಿ ನಾವು HD ರೇವಣ್ಣ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಅಗತ್ಯತೆ ಇದೆ. ಜೊತೆಗೆ ಆತನ ಮನೆಯಲ್ಲೂ ಕೂಡ ಈಗಾಗಲೇ ಮಹಾಜರು ಪ್ರಕ್ರಿಯೆಗಳನ್ನು ಕೂಡ ಮುಗಿಸ್ಕೊಂಡಿದ್ವಿ. ಸಂತ್ರಸ್ತನ ಕರ್ಕೊಂಡೋಗ್ಬಿಟ್ಟು ಇವತ್ತು ಕೂಡ 1 ಅವರ್ ಮಹಾಜರನ್ನ ಮಾಡಿದ್ದೀವಿ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಅವ್ರನ್ನ ಕಸ್ಟಡಿ ಕೊಡಿ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳು ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಂತಿದ್ದಾರೆ. ಆದರೆ ಜಡ್ಜ್ ಯಾವ ರೀತಿ ಅಂತ ಆದೇಶವನ್ನ ಕೊಡ್ತಾರೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹದ್ದು. ರಾಘವೇಂದ್ರ ಗುಡಿ, ಆದೇಶ ನೀಡುವ ತನಕ ಕೋರ್ಟ್ನಲ್ಲೇ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್ HD ರೇವಣ್ಣಗೆ. ನಾವು ಮುಂದಿನ ಆದೇಶವನ್ನ ಕೊಡುವ ತನಕ ಕೋರ್ಟ್ನಲ್ಲೇ ಇರಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಕೋರ್ಟ್. ಇದರ ಬೆನ್ನಲ್ಲೇ ಯಾರೊಂದಿಗೂ ಕೂಡ ಮಾತನಾಡದೆ ಮೌನವಾಗಿ ಕುಳಿತಿದ್ದಾರೆ ರೇವಣ್ಣ. ನ್ಯಾಯಾಧೀಶರ ಆದೇಶಕ್ಕಾಗಿ ಕಾದು ಕುಳಿತಿದೆ ವಕೀಲರ ತಂಡ ಕೂಡ. 42ನೇ ACMM ಕೋರ್ಟ್ನಲ್ಲೇ ಕಾದು ಕುಳಿತಿದ್ದಾರೆ ವಾದಿ ಪ್ರತಿವಾದಿ ತಂಡಗಳು. SIT ತಂಡ ಕೂಡ ಒಂದು ರೀತಿಯ ನಿರೀಕ್ಷೆಯಿಂದ ಇದೆ, ನಮಗೆ ಕಸ್ಟಡಿ ಸಿಗ್ಬೋದು ಅಂತ. ಮತ್ತೊಂದು ಕಡೆ ನಮಗೆ ಬೇಲ್ ಸಿಗಬಹುದು ಅಂತೇಳಿ ರೇವಣ್ಣ ಪರ ವಾದಿ ಪ್ರತಿವಾದಿಗಳ ತಂಡ ಕುಳಿತುಕೊಂಡಿರುವಂಥದ್ದು. ಸದ್ಯಕ್ಕೆ ಬೇಲ್ ಸಿಗುತ್ತಾ, ಜೈಲ್ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ. SIT ಕಸ್ಟಡಿಗೆ ಕೊಡಲಾಗುತ್ತಾ ಅವರನ್ನು ಅಥವಾ ಬೇಲ್ ಕೊಡಲಾಗುತ್ತಾ ಅಂತೇಳಿ. ಈ ಮಧ್ಯದಲ್ಲಿ ಏನೊಂದು ಕೂಡ ತೋರಿಸಿದಾಗೆ ಯಾರ ಜೊತೆನೂ ಮಾತನಾಡದೆ ಮೌನವಾಗಿ ಕುಳಿತುಕೊಂಡಿದ್ದಾರೆ HD ರೇವಣ್ಣ. ಕೋರ್ಟ್ನಲ್ಲಿ ನಡೀತಾ ಇರತಕ್ಕಂಥ ಕ್ಷಣದ ಅಪ್ಡೇಟ್ಗಳ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಇದರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ನಲ್ಲೇ ಇದ್ದಾರೆ. ಅವರಿಂದನೇ ಒಂದು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋದಾದರೆ ಮಂಜುನಾಥ್, ಸದ್ಯ ಕೋರ್ಟ್ನಲ್ಲಿರ್ತಕ್ಕಂಥ ಸ್ಥಿತಿ ಇದು. ಒಂದು ಕಡೆ ರೇವಣ್ಣ ಯಾರ ಜೊತೆಯಲ್ಲಿ ಮಾತನಾಡ್ತಾ ಇಲ್ಲ, ಮತ್ತೊಂದು ಕಡೆ SIT ಇರ್ಬೋದು ಅಥವಾ ರೇವಣ್ಣ ಪರ ವಕೀಲರು ಇರ್ಬೋದು, ತಮ್ಮ ವಾದಕ್ಕೆ ಜಯ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಹೇಗಿದೆ ಅಲ್ಲಿಯ ಒಂದು ಲಕ್ಷಣ ಈಗ ಅಂತ? ರಾಘವೇಂದ್ರ ಗುಡಿ, ಸದ್ಯಕ್ಕೆ ಮಾಜಿ ಸಚಿವ HD ರೇವಣ್ಣ ಅವರ ಮುಖದಲ್ಲಿ ಒಂದು ರೀತಿ ಅಂತ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಮತ್ತೆ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡ್ತಾರಾ, ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ತಾರಾ ಅನ್ನುವಂಥ ಒಂದು ಆತಂಕ ಶುರುವಾಗಿದೆ. ಯಾಕಂದರೆ ಒಂದು ಕಡೆ ಜಡ್ಜ್ ಕೂಡ ಅಷ್ಟೇ ಆದೇಶವನ್ನು ಕೊಡುವಂಥವ್ರಿಗೂ ಕೂಡ ಅಷ್ಟೇ ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗಬಾರ್ದು ಅಂತ ಒಂದು
ಸೂಚನೆಯನ್ನ ಕೊಟ್ಟಿದ್ರು. ಆ ಬೆನ್ನಲ್ಲೇ ಸದ್ಯಕ್ಕೆ ರೇವಣ್ಣ ಅವರು ಸೈಲೆಂಟ್ ಆಗಿ ಕೂತಿದ್ದಾರೆ, ಯಾರ ಜೊತೆನೂ ಕೂಡ ಮಾತನಾಡ್ತಿಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆದೇಶ ಏನಾಗುತ್ತೋ ಅನ್ನುವಂಥ ಒಂದು ಆತಂಕ ಅವರಲ್ಲಿ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕಡೆ SIT ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡಿ, ನಾವು ಬೇಕಿದ್ರೆ ಬಾಡಿ ವಾರೆಂಟ್ನ ಮೇಲೆಗೆ ಮತ್ತೆ ಕಸ್ಟಡಿಗೆ ಪಡ್ಕೊಳ್ತೀವಿ ಅನ್ನೋಂಥ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ SIT ಅಂದ್ರೆ ರೇವಣ್ಣ ಪರ ವಕೀಲರು ಹೇಳ್ತಿರುವಂತಹದ್ದು, ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರ ಪಾತ್ರ ಇಲ್ಲ, ಅವ್ರ ಮೇಲೆ 354 ಮಾತ್ರ ಹಾಕಿರುವಂಥದ್ದು, ಅದು ಕೂಡ ಅಷ್ಟೇ ಬೇಲೇಬಲ್ ಸೆಕ್ಷನ್ಸು. ಆ ಒಂದು ಕಾರಣಕ್ಕೋಸ್ಕರ ಬೇಲ್ ಕೊಡಿ, ತನಿಖೆಗೆ ಸಹಕಾರವನ್ನು ಕೊಡ್ತಾರೆ. ಯಾಕಂದ್ರೆ ಈಗಾಗಲೇ ಕಿಡ್ನಾಪ್ ಕೇಸ್ನಲ್ಲಿ ಅವರೆಲ್ಲವನ್ನೂ ಕೂಡ ಅಷ್ಟೇ ಈಗಾಗಲೇ ಪಾಸ್ಪೋರ್ಟ್ನ ಅವರು ಸರೆಂಡರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಅವರು ಇಲ್ಲೇ ಕರ್ನಾಟಕವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಯಾವುದೇ ಕ್ಷಣದಲ್ಲಿ SIT ಅಧಿಕಾರಿಗಳು ನೋಟಿಸನ್ನು ಕೊಟ್ಟರು ಕೂಡ ಅಷ್ಟೇ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದರೆ, ತನಿಖೆಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಸಾಕ್ಷಿಗಳನ್ನು ನಾಶ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈಗಿರುವಂತಹ ಸಂದರ್ಭದಲ್ಲಿ ಬೇಲೇಬಲ್ ಸೆಕ್ಷನ್ಸ್ ನಲ್ಲಿ ಬೇಲನ್ನ ಕೊಡಿ, ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ರೆ. ಸದ್ಯಕ್ಕೆ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ ವಾದ ಪ್ರತಿವಾದ ಏನೆಲ್ಲ ಆಯಿತು ಅದೆಲ್ಲವನ್ನೂ ಕೂಡ ಅಷ್ಟೇ ಜಡ್ಜ್ ಈಗ ಬರೆಸ್ತಾ ಇದ್ದಾರೆ. ಇದು ಬರ್ಸಿದ್ದಾದಂಥ ಬಳಿಕ ಆದೇಶವನ್ನು ಕೊಡ್ತಾರೆ. ಆ ಆದೇಶ ಆಗೋವರೆಗೂ ಕೂಡ ಎಲ್ಲೋ ಒಂದು ಕೇಳಿ ರೇವಣ್ಣ ಅವರಿಗೆ ಟೆನ್ಷನ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಪ್ರಕರಣದಲ್ಲಿ ಏನಾದರೂ ಜಡ್ಜ್ ಅವರನ್ನು ಕಸ್ಟಡಿಗೆ ತಗೊಳ್ಳಿ ಅಂತನಾದರೂ ಹೇಳ್ಬೋದು, ಅಥವಾ ನ್ಯಾಯಾಂಗ ಬಂಧನಕ್ಕೆ ಬೇಕಾದರೂ ಒಪ್ಪಿಸ್ಬೋದು, ಅಥವಾ ಜಾಮೀನನ್ನು ಬೇಕಾದರೂ ಕೊಡ್ಬೋದು. ಈ ಮೂರರಲ್ಲಿ ಏನಾಗುತ್ತೋ ಅನ್ನುವಂಥ ಒಂದು ಟೆನ್ಷನ್ ಅಂತೂ ರೇವಣ್ಣನಿಗಿದೆ. ರೇವಣ್ಣ ಸದ್ಯಕ್ಕೆ ಕೋರ್ಟ್ ಹಾಲ್ನಲ್ಲಿದ್ದಾರೆ. 42ನೇ ACMMನಲ್ಲಿ ಅವರು ಯಾರ ಜೊತೆನೂ ಕೂಡ ಮಾತನಾಡ್ತಿಲ್ಲ, ಮೌನವಾಗಿ ಕೂತಿದ್ದಾರೆ. ಏನಾಗುತ್ತೋ ಅನ್ನೋ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಈಗಾಗಲೇ 6 ದಿನಗಳ ಕಾಲ ಪರಪ್ನಾಗರ ಜೈಲಿನಲ್ಲಿ ಕಳೆದಿದ್ದಾರೆ ಅವರು. ಮತ್ತೆ ಎಲ್ಲೋ ಒಂದು ರೀತಿ ಜಾಮೀನು ಸಿಗ್ತಲ್ಲ ಅನ್ನುವಂಥ ಖುಷಿಯಲ್ಲಿದ್ದರು. ಈಗ ಮತ್ತೆ ಈ ಒಂದು ಪ್ರಕರಣದಲ್ಲಿ ಮತ್ತೆ ಬಂಧನ ಆಗ್ತೀನ ಅನ್ನುವಂಥ ಒಂದು ಟೆನ್ಷನ್ ಕೂಡ ಅಷ್ಟೇ ಶುರುವಾಗಿದೆ. ಬಹುತೇಕ ಇನ್ನೊಂದು 5-10 ನಿಮಿಷದಲ್ಲಿ ಆದೇಶವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ವಾದ ಮತ್ತು ಪ್ರತಿವಾದ ಬೆಳಿಗ್ಗೆಯಿಂದ ಏನೆಲ್ಲ ಆಗಿತ್ತು ಅದೆಲ್ಲವನ್ನು ಕೂಡ ಅಷ್ಟೇ ಜಡ್ಜ್ ಅದನ್ನು ಬರೆಸ್ತಾ ಇದ್ದಾರೆ, ಅದನ್ನು ಟೈಪ್ ಮಾಡಿಸ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಆದಂತಹ ಬಳಿಕ ಅವರ ಒಂದು ಪ್ರಕರಣದಲ್ಲಿ ವಾದ ಏನು ಅನ್ನುವಂಥ ಒಂದು ಆದೇಶವನ್ನು ಕೊಡ್ತಾರೆ. ಆ ಆದೇಶ ಕೊಡುವಂಥವ್ರಿಗೂ ಕೂಡ ಅಷ್ಟೇ ಕಾಯುವಂತಹ ಅಗತ್ಯತೆ ಇದೆ. ಆದರೆ ಈ ಒಂದು ಆದೇಶ ಕೊಡುವಂಥವ್ರಿಗೂ ಕೋರ್ಟಲ್ಲಿಂದ ರೇವಣ್ಣ ಹೊರಗಡೆನೂ ಕೂಡ ಬರಬಾರ್ದು, ಆ ರೀತಿಯಾದಂಥ ಒಂದು ಸೂಚನೆಯನ್ನು ಕೂಡ ಜಡ್ಜ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 2ನೇ ಪ್ರಕರಣ, ರೇವಣ್ಣ ಮೇಲೆ ದಾಖಲಾಗಿದ್ದಂಥ 2ನೇ ಪ್ರಕರಣ ಇತ್ತು. ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲವು ಕೂಡ ಅಷ್ಟೇ ಈಗ ಎಲ್ಲರಲ್ಲಿ ಮೂಡಿರುವಂತಹದ್ದು. ರಾಘವೇಂದ್ರ ಗುಡಿ, ಟೈಮ್ ಏನಾದರೂ ಹೇಳಿದಾರಾ ಜಡ್ಜ್, ಇಷ್ಟೇ ಇಂಥ ಟೈಮಿಗೆ ನಾವು ಕೊಡ್ತೀವಿ ಅಂತೇಳಿ ಏನಾದರೂ ಹೇಳಿದಾರಾ, ಅಥವಾ ಈಗ ಕಂಪ್ಲೀಟ್ ಆಗಿ ಟೈಪಿಂಗ್ ಮುಗಿಸೋವರೆಗೂ ಕೂಡ ಕಾಯ್ದು ಕುಳಿತುಕೊಳ್ಬೇಕಾಗತ್ತಾ? ಬಹುತೇಕವಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ನಾವು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಅದೀಗ ಜಡ್ಜ್ ಹೇಳಿರುವಂಥದ್ದು, ನಾವು ಹೇಳೋವರೆಗೂ ಮುಂದಿನ ಆದೇಶವನ್ನು ಕೊಡೋದು ತನಕ ನೀವು ಕಾಯ್ದು ಕುಳಿತುಕೊಂಡಿರಿ ಎಲ್ಲಿ ಅಂತೇಳಿ. ಯಾಕಂದರೆ ಈಗ ಸಂಪೂರ್ಣವಾಗಿ ವಾದ ಪ್ರತಿವಾದವನ್ನು ಟೈಪ್ ಮಾಡಿ ಅದನ್ನೊಂದು ಡಾಕ್ಯುಮೆಂಟೇಷನ್ ಮಾಡಬೇಕಾಗತ್ತೆ. ಅದಾದ ಬಳಿಕ ತಮ್ಮ ನಿರ್ಧಾರವನ್ನು ಕೂಡ ಟೈಪ್ ಮಾಡಿ ಅದನ್ನು ಒಂದು ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗತ್ತೆ ಜಡ್ಜ್ ಆದಂಥವ್ರು. ಹೀಗಾಗಿ ಸಹಜವಾಗಿ ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಹೀಗಾಗಿ ಇದೇ ಕಾರಣದಿಂದಾಗಿ ಅವರಿಗೆ ಮುಂದಿನ ಆದೇಶ ಬರುವುದರ ತನಕ ನೀವು ವೇಟ್ ಮಾಡಿ ಅಂತೇಳಿ ಹೇಳಿರುವಂಥದ್ದು ನ್ಯಾಯಾಧೀಶರು. ಹೀಗಾಗಿ ಕೇವಲ ರೇವಣ್ಣ ಮಾತ್ರ ಅಲ್ಲ, ರೇವಣ್ಣ ಪರ ವಕೀಲರು, SIT ಪರ ವಕೀಲರು ಪ್ರತಿಯೊಬ್ಬರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. SIT ಪರ ವಕೀಲರಿಗೆ ಕಸ್ಟಡಿ ಸಿಗಬಹುದಾ ಅಂತಕ್ಕಂಥ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಈ ರೇವಣ್ಣ ಮತ್ತು ಅವರ ಪರ ವಕೀಲರಿಗೆ ಜಾಮೀನು ಮಂಜೂರಾಗಬಹುದು ಅಂತಕ್ಕಂಥ ನಿರೀಕ್ಷೆ ಇರುವಂಥದ್ದು. ಸಹಜವಾಗಿ ಆ ಎರಡೂ ಕಡೆಯವರು ಕೂಡ ಈಗ ಸದ್ಯ ಕಾಯಬೇಕಾಗಿರ್ತಕ್ಕಂಥದ್ದು ಒಂದೇ ದಾರಿಯಾಗಿರುವಂಥದ್ದು ಮುಂದಿನ ಆದೇಶ ಬರೋ ತನಕ.